Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು 12 ಮೀಟರ್ ಆಗಿದೆ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆಗಿದ್ದರೆ ಮಾದರಿ ಹಡಗಿನ ಉದ್ದ ಎಷ್ಟು? ಸೊ ಇಲ್ಲಿ ಮಾದರಿ ಪಟಸ್ತಂಭದ ಎತ್ತರ 9 ಸೆಂಟಿಮೀಟರ್. ಸೊ ನಿಜವಾದ ಪಟಸ್ತಂಭದ ಎತ್ತರ ಎಷ್ಟು? 12 ಮೀಟರ್ ಇದೆ. ಸೊ ನಿಜವಾದ ಹಡಗಿನ ಉದ್ದ ಎಷ್ಟಿದೆ? 28 ಮೀಟರ್ ಇದ್ರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೇರ ಅನುಪಾತದ ಲೆಕ್ಕವಾಗಿರೋದ್ರಿಂದ ಸೊ ನೇರ ಅನುಪಾತದ ಸೂತ್ರವನ್ನ ಬಳಸ್ಕೊಂಡು ಈ ಒಂದು ಕ್ವಶನ್ಗೆ ಸೊಲ್ಯೂಷನ್ ಅನ್ನ ಕಂಡುಹಿಡ್ಕೊಳ್ಬೇಕು. ಸೊ ಇದನ್ನ ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ ಸೊ ಏನಾಗುತ್ತೆ? 9 ಡಿವೈಡೆಡ್ ಬೈ 12 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 28. ಸೊ ಈಗ ಓರೆ ಗುಣಾಕಾರ ಮಾಡಿದಾಗ 12 ಗುಣಿಸು ಎಕ್ಸ್ ಈಸ್ ಈಕ್ವಲ್ ಟು 9 ಗುಣಿಸು 28. ಎಕ್ಸ್ ಈಸ್ ಈಕ್ವಲ್ ಟು 9 ಗುಣಿಸು 28 ಡಿವೈಡೆಡ್ ಬೈ 12. ಓಕೆ, ಸೊ 3 3 9 3 4 12. ಸೊ 4 1 4 4 7 28. ಸೊ 7 3 21 ಬರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 21 ಸೆಂಟಿಮೀಟರ್ ಆಗತ್ತೆ. ಓಕೆ, ಅಂದ್ರೆ ಏನಾಯ್ತು ಇಲ್ಲಿ? ಮಾದರಿ ಹಡಗಿನ ಉದ್ದ ಎಷ್ಟಾಗುತ್ತೆ ಹೇಳಿ? 21 ಸೆಂಟಿಮೀಟರ್ ಆಗಿದೆ. ಓಕೆ, ಸೊ ಇಲ್ಲಿ ನಿಜವಾದ ಹಡಗಿನ ಉದ್ದವು 28 ಮೀಟರ್ ಆಗಿದ್ರೆ ಮಾದರಿ ಹಡಗಿನ ಉದ್ದ 21 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.